ನಮಸ್ಕಾರ ರೈತ ಬಾಂಧವರೇ, ತಮ್ಮೆಲ್ಲರಿಗೂ SRG5 ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಬೆಂಗಳೂರು ಗ್ರಾಮದ ಜಿಲ್ಲೆ ನೆಲಮಂಗಲ ತಾಲೂಕು ಮೊದಲಕೋಟೆ ಗ್ರಾಮಕ್ಕೆ ಬಂದಿದ್ವಿ. ಇಲ್ಲಿ ಏನಪ್ಪ ಅಂತಂದರೆ ನಮ್ಮ ಲಿಖಿತ್ ಫಾರ್ಮ್ ಹೌಸ್ ಇದೆ, ಅಲ್ಲಿ ಮೇಕೆ ಸಾಕಾಣಿಕೆ ಮಾಡ್ತಾರೆ. ಬನ್ನಿ ಆ ಖುಷಿ ಅನುಭವ ಕೇಳೋಣ. ಸರ್ ನಮಸ್ಕಾರ ಸರ್. ನಮಸ್ತೆ ಸರ್. ಸರ್ ತಮ್ಮ ಹೆಸರು ಹೇಳಿ ಸರ್? ಲಕ್ಷ್ಮಣ್ ಅಂತ ಸರ್. ಲಕ್ಷ್ಮಣ್. ಲಿಖಿತ್ ಫಾರ್ಮ್ ಹೌಸ್ ಅಂತ ಇಟ್ಟಿದ್ದೀರಾ? ಹೌದು. ಓಕೆ, ಈ ಶೆಡ್ಡು ಎಷ್ಟು ವರ್ಷ ಸರ್ ಕಟ್ಟಿಸಿ? ಅಲ್ಲೇ ಇದು 6 ವರ್ಷ ಆಯ್ತು ರನ್ ಆಗಿ. 6 ವರ್ಷ ಆಯಿತು ನೀವು ಶೀಪ್ ಫಾರ್ಮಿಂಗ್ ಮಾಡ್ಕೊಂಡು ಬರ್ತಾ ಇದ್ದೀರಾ? ಶೀಪ್ ಅಂಡ್ ಗೋಟ್. ಹೇಗೆ? ಕುರಿ 2 ಸಾಕ್ತಾ ಇದೆ. 2 ಸಾಕ್ತಾ ಇದ್ರೆ ಹೇಗೆ ಅನಿಸ್ತಾ ಇದೆ ಸರ್? ಆದಾಯ ಇದೆ, ಕಷ್ಟಪಟ್ಟು ಮಾಡಬೇಕು. ಕಷ್ಟಪಟ್ಟು ಮಾಡಬೇಕು, ಶ್ರಮ ಇರಬೇಕು. ಶ್ರಮ ನಾವು ಎಷ್ಟು ಪಡ್ತೀವೋ ಅಷ್ಟು ಪ್ರಾಫಿಟ್, ಅಷ್ಟು ಆದಾಯ ಇದೆ. ಅದೇ ಇದೆ. ಇದೆಲ್ಲ ಪಿಲ್ಲರ್ ಎಬ್ಬಿಸ್ಬಿಟ್ಟಿದ್ದೀರಾ ಸರ್? ಎಲ್ಲ ಫುಲ್ ಪಿಲ್ಲರ್. ಕಬ್ಬಣದ ಆ ಥರ ಇದು ಮಾಡಿಲ್ಲ, ಸ್ಟ್ಯಾಂಡ್ಗೆ ಏನು ಮಾಡಿಲ್ಲ? ಇಲ್ಲ, ಕಬ್ಬಣದೆಲ್ಲ ಮೆಟಲ್ ಹಾಕಿಲ್ಲ. ಮೆಟಲ್ ಹಾಕಿ ರೆಸ್ಟ್ ಹಿಡಿತದೆ ಅಂದ್ಬಿಟ್ಟು ಪಿಲ್ಲರ್ ಹಾಕಿದ್ದೀವಿ. ಸಿಮೆಂಟ್ ಇದರಲ್ಲಿ ಪಿಲ್ಲರ್ ಹಾಕಿ ಅದ್ರ ಮೇಲೆ ಸ್ಟಾಲ್ ಫೀಡಿಂಗ್ ಮಾಡಿಬಿಟ್ಟು. ಹೌದಾ? ಎಷ್ಟು ಖರ್ಚು ಬಂದು ಸರ್ ಈ ಶೆಡ್ಡಿಗೆ ಟೋಟಲಿ ಇದಕ್ಕೆ 24 ಲಕ್ಷ ಖರ್ಚು ಬಂದಿದೆ. 24 ಲಕ್ಷ? 24 ಲ್ಯಾಕ್. ಮತ್ತೆ NLM ಸ್ಕೀಮಿಂದ ಏನಾರು ತೊಂದರೆ ಸರ್? ಇಲ್ಲ ಸರ್, ಆ ಥರ ಎಲ್ಲ ಏನಿಲ್ಲ. ಓನ್ ಇದರಲ್ಲಿ ಯಾವುದೇ ಥರ ಗೌರ್ಮೆಂಟ್ ಸಬ್ಸಿಡಿ ಏನು ತೊಗೊಂಡಿಲ್ಲ? ಹೌದ್ರಿ? ಬನ್ನಿ ಸರ್, ಶೆಡ್ ತೋರಿಸ್ಕೊಂಡಿದ್ರಿ. ಬನ್ನಿ ಸರ್. ರ್ಯಾಕ್ಗಳು ಪರವಾಗಿಲ್ಲ ಸರ್. ಓಕೆ, ಎರಡು ಮಾಡ್ತಾ ಇದೆ ಸರ್, ಕುರಿ ಸಾಕಾಣಿಕೆ ಮತ್ತು ಮೇಕೆ ಸಾಕಾಣಿಕೆ ಎರಡು ಇದಾವೆ ಸರ್. ಕುರಿ ಮತ್ತೆ ಮೇಕೆ 2 ಸಾಕ್ತಾ ಇದೀವಿ. ಫಸ್ಟ್ ಮರಿ ತಗೊಂಬಂದು ಸಾಕ್ತಾ ಇದ್ವಿ. ಅದರಲ್ಲಿ ಮರಿ ತಗೊಳಕ್ಕೆ ತುಂಬಾ ಎಕ್ಸ್ಪೆನ್ಸಿವ್ ಜಾಸ್ತಿ ಬರುತ್ತೆ. ಇವಾಗ ಮರಿ ರೇಟ್ ತುಂಬಾ ಜಾಸ್ತಿ ಇದೆ. ಓಕೆ, ಕಳೆದ ಒನ್ ಇಯರ್ ಇಂದ 1 ವರ್ಷದಿಂದ ಈಚೆಗೆ ಸಾಕೋ ಮರಿ ರೇಟ್ ಜಾಸ್ತಿ, ಬಟ್ ಮಾರೋಕೆ ಅಷ್ಟು ಡಿಮ್ಯಾಂಡ್ ಇರಲ್ಲ. ಹೌದಲ್ಲ? ಅವ್ರು ಮಾರಿದ್ಮೇಲೆ ನಮ್ಗೆ ಸಿಗೋದೊಂದು 1,000-2,000 ಪ್ರಾಫಿಟ್ ಸಿಗುತ್ತೆ. ಲಾಸ್ ಆಗ್ತಾ ಇತ್ತು. ಅದರಿಂದ ಏನ್ ಮಾಡಿದೀವಿ, ಹೆಣ್ಣು ಮರಿ ನಾವೇ ತಗೊಂಬಂದು, ಪ್ರೆಗ್ನೆಂಟ್ ಇರೋ ತಗೊಂಬಂದು ಇಲ್ಲೇ ಮರಿ ಹಾಕ್ಸಿ ಇಲ್ಲೇ ದೊಡ್ಡದಾದ್ಮೇಲೆ ಮಾಡೋದ್ರಿಂದ ಸ್ವಲ್ಪ ಪ್ರಾಫಿಟ್ ಚೆನ್ನಾಗಿ ಸಿಗ್ತಾ ಇದೆ. ಸೊ ಅದರಿಂದ ಬ್ರೀಡಿಂಗ್ ಪರ್ಪಸ್ ನಾವೇ ಮಾಡ್ತಾ ಇದೀವಿ. ಹೌದಲ್ರಿ? ಬ್ರೀಡಿಂಗ್ ಪರ್ಪಸ್ ಇಂದ ಮಾಡ್ತಾ ಇರೋದು ಸ್ವಲ್ಪ ಪ್ರಾಫಿಟ್ ಚೆನ್ನಾಗಿ ಸಿಗ್ತಾ ಇದೆ. ಚೆನ್ನಾಗಿ ಸಿಗ್ತದಲ್ರಿ? ಕುರಿ ಮತ್ತೆ ಮೇಕೆ ಎರಡು ನೀವು ಅದೇ ಥರ ಮಾಡ್ತಾ ಇದ್ರೆ? ಹೌದು. ಪರವಾಗಿಲ್ಲ ಸರ್. ಇವು ಏನಂತಾರಲ್ಲ, ಹೋತಾಗಿತ್ತ ಎಲ್ಲ ಸೇಲ್ ಮಾಡ್ತೀರಾ ಸರ್? ಹೋತ ಎಲ್ಲ ಸೇಲ್ ಮಾಡ್ತಾ ಇದೀವಿ. ಫೀಮೇಲ್ ಎಲ್ಲ ಹಂಗೆ ಮಡಗ್ತಾ ಇದೀವಿ, ಮೇಲ್ ಮಾತ್ರ ಸೇಲ್ ಮಾಡ್ತಾ ಇದೀವಿ. ಹೆಣ್ಮರಿಗಳನ್ನೆಲ್ಲ ಹಂಗೆ ಮಡಗ್ತೀವಿ, ಬ್ರೀಡಿಂಗ್ ಪರ್ಪಸ್ ಬೇಕು. ಹೌದೌದು. ನಾವು ಆಚೆ ತಗೊಂಬಂದ್ರೆ ಆ ಮರಿ ನಮ್ ಫಾರಮ್ ಅಲ್ಲಿ ಸೆಟ್ ಆಗಕ್ಕೆ ಮಿನಿಮಮ್ 6 ಮಂತ್ 6 ತಿಂಗಳು ಬೇಕಾಗುತ್ತೆ. ಬೇರೆ ಹೊರಗಿಂದ ಮರಿ ತಗೊಂಬಂದ್ರೆ ನಮ್ಮ ಮೇವಿಗೆ, ಶೆಡ್ಡಿನ ಅಟ್ಮಾಸ್ಫಿಯರ್ಗೆ, ಈ ವಾತಾವರಣಕ್ಕೆ ಹೊಂದ್ಕೊಳ್ಳೋಕೆ ಮಿನಿಮಮ್ ಒಂದು 6 ತಿಂಗಳು ವರ್ಷ ಟೈಮ್ ತಗೊಳುತ್ತೆ. ಸೊ ಹಂಗಾಗಿ ನಮ್ಮಲ್ಲಿ ಹುಟ್ಟಿದ ಹೆಣ್ಮರಿಗಳನ್ನೆಲ್ಲ ಇಲ್ಲೇ ಮಡಗ್ತಾ ಇದೀವಿ. ಮೇಲ್ ಓತ್ ಮರಿಗಳು, ಟಗರು ಮರಿಗಳು ಮಾತ್ರ 3 ತಿಂಗಳು ಒಂದು ಬೀಜಕ್ಕೆ ಬಿತ್ತನೆಗೆ ಏನಿರುತ್ತೆ ಕ್ರಾಸಿಂಗ್, ಅದನ್ನ ಮಾತ್ರ 3 ತಿಂಗಳು ಒಂದ್ಸರಿ ಚೇಂಜ್ ಮಾಡ್ತಾ ಇರ್ತೀವಿ. ಇನ್ಬ್ರೀಡಿಂಗ್ ಗೊಡ್ಡು ಬಿದ್ದು ಬಿಡುತ್ತೇವೆ ಅಂತ, ಇನ್ಬ್ರೀಡಿಂಗ್ ಪ್ರಾಬ್ಲಮ್ ಜಾಸ್ತಿ ಆಗುತ್ತೆ ಅಂದ್ಬಿಟ್ಟು 6 ತಿಂಗಳು 3 ತಿಂಗಳು ಒಂದೊಂದ್ಸಲಿ ಒಂದೊಂದು ಮರಿ ಚೇಂಜ್ ಮಾಡ್ತಾ ಇರ್ತೀವಿ. ಹೋತ್ ಮರಿಗಳು ಚೇಂಜ್ ಮಾಡ್ತಾ ಇರ್ತೀವಿ. ಹೆಣ್ಮರಿ ಹಂಗೆ ಇರುತ್ತೆ. ಅದ ಕ್ರಾಸಿಂಗ್ ಆಗಿ ಇಲ್ಲೇ ಹುಟ್ಟಿದ ಮರಿಗಳನ್ನ ಇಲ್ಲೇ ನಾವು ದೊಡ್ಡದು ಮಾಡಿ ಕಟಿಂಗ್ ಪರ್ಪಸ್ಗೆ ಆಮೇಲೆ ಸೇಲ್ ಮಾಡ್ತೀವಿ. ಹೌದಲ್ರಿ? ಎನಿ ಟೈಮ್ ಮರಕ್ ಹೋದ್ರೆ ಅಷ್ಟು ಮಾರ್ಕೆಟಿಂಗ್ ವ್ಯಾಲ್ಯೂಸ್ ಡೌನ್ ಇರುತ್ತೆ. ಹಬ್ಬ ಸೀಸನ್ ಅಲ್ಲಿ, ಜಾತ್ರೆ ಟೈಮ್ ಅಲ್ಲಿ, ಆ ಟೈಮಲ್ಲಿ ಮಾತ್ರ ಮಾರ್ಕೆಟಿಂಗ್ ಬಿಡ್ತೀವಿ. ಮಾರ್ಕೆಟಿಂಗ್ ಬರಲ್ಲ. ಹೌದಲ್ಲ? ಸ್ಟಾಕ್ ಮಾಡಿ. ವರ್ಷಕ್ಕೆ ಎಷ್ಟು ಬ್ಯಾಚ್ ಮಾಡ್ತೀರಿ ಸರ್ ಅಂದಾಜು ನೀವು? ವರ್ಷಕ್ಕೆ 3 ಬ್ಯಾಚ್ ಮಾಡ್ತೇವೆ. 3 ಬ್ಯಾಚ್? ಒಂದು ಬ್ಯಾಚಿಗೆ ಎಷ್ಟು ಮರಿಗಳು ಸೇಲ್ ಮಾಡ್ತೀರಿ ಸರ್? ಒಂದು ಬ್ಯಾಚಿಗೆ ಮಿನಿಮಮ್ 40 ರಿಂದ 50 ಮರಿ ಸೇಲ್ ಮಾಡ್ತೀವಿ. 30 ರಿಂದ 40 ಮರಿಗಳು ಸೇಲ್ ಮಾಡ್ತೀರಾ? ಮದರ್ ಸ್ಟಾಕೇನೆ ನಮ್ಮ ಹತ್ರ 50 ಇದೆ. 50 ಮರಿ ಮದರ್ ಸ್ಟಾಕ್ ಇದೆ. ಅದು 2 ವರ್ಷಕ್ಕೆ 3 ಬ್ಯಾಚ್ ಮರಿ ಹಾಕುತ್ತೆ. ಒಂದೊಂದು ಮರಿ ಒಂದೊಂದು ಬ್ಯಾಚ್ ಅಂದ್ರೂ ಎರಡು ಮಿನಿಮಮ್ 2 ಹಾಕುತ್ತೆ. 2, 3, 4 ಹಿಂಗೆಲ್ಲ ಆಗ್ತಾ ಇರುತ್ತೆ. ಒಂದು ಬ್ಯಾಚ್ಗೆ ಒಂದ್ಸಲಿ ಮರಿ ಹಾಕಿದ್ರೆ ನಮಗೆ ಮಿನಿಮಮ್ 100 ಮರಿ ಬಂದೇ ಬರುತ್ತೆ. ಸೊ 2 ವರ್ಷಕ್ಕೆ 3 ಬ್ಯಾಚ್ ಮರಿ ಹಾಕುತ್ತೆ. 150 ಮರಿ ಬರುತ್ತೆ. 150 ಮರಿ ಹಿಂಗೆ ಬರ್ತಾ ಇರುತ್ತೆ. ಒಂದು ಜಾಸ್ತಿ ಹಾಕುತ್ತೆ. 4 ಹಾಕೋದೈತೆ, 5 ಹಾಕೋ ಮರಿ ಐತೆ, 2 ಹಾಕೋದೈತೆ, 4 ಮರಿಗಳು ಆಗ್ತಾವ. 5 ಮರಿ ಹಾಕಿದೆ. ಹೌದ್ರಿ? ಸರ್ ಅದು ನಮ್ಮ ನಾಟಿನೇ ಬರ್ಬರಿ ಅಂತೀವಲ್ಲ, ಆ ಟೈಪ್ ಅಲ್ಲಿ ತೋರಿಸ್ತೀನಿ ನೋಡಿ. ವಾಡಿದ್ಯಲ್ಲ ಇದು? ಹ್ಞೂ ಸರ್. ಇದು 5 ಮರಿ ಹಾಕುತ್ತೆ. 4, 5 ಮರಿ ಹಾಕುತ್ತೆ. ಹೌದಾ? ಇದು ನೋಡೋಕೆ ಹಿಂಗಿದೆ. ಇದ್ರ ಮರಿ ಇಲ್ಲಿ ತೋರಿಸ್ತೀನಿ ಬನ್ನಿ. ಪರವಾಗಿಲ್ರಿ ಸರ್.
ಲಾಸ್ಟ್ ಬ್ಯಾಚ್ ಇಲ್ಲಿದೆ ನೋಡಿ. ಹಾಂ 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 ಇದೆ ಅದ್ರ ಮರಿಗಳು. ಹಾಂ ಹಾಂ ಇದೊಂದು ಅದೊಂದು ಇದೆ ನೋಡಿ, ಅಲ್ಲ ಅದೊಂದು ಅಲ್ಲೊಂದು ಇದೆ, ಅದು ಮತ್ತೆ ಇಲ್ಲೊಂದು ಮತ್ತೆ ಲಾಸ್ಟ್ ಅದೊಂದು 5 ಮರಿ ಹಾಕಿತ್ತು. 5 ಮರಿ ಹಾಕಿದೆ. 5 ಮರಿ ಹಾಕಿತ್ತು. ಪರವಾಗಿಲ್ಲ ಸರ. ಮತ್ತೆ ಕ್ರಾಸಿಂಗ್ ಆಗಿದೆ. ಹಾಂ 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 ಪರವಾಗಿಲ್ಲ ಸರ. ಹಾಗಾಗಿ ನಮ್ಮಲ್ಲಿ ಹಾಂ ಹಾಂ ಒಂದೊಂದು ಹಂಗಿದೆ. ಆ ಥರಲ್ಲಿ ಆ ಬ್ರೀಡಲ್ಲಿ ಇರೋ ಮರಿಗಳನ್ನೆಲ್ಲ ಫೀಮೇಲ್ನೆಲ್ಲ ಹಂಗೆ ಮಡಗ್ತಾ ಇದ್ದೀವಿ. ಅದು ಮತ್ತೆ ಕ್ರಾಸಿಂಗ್ ಆಗಿ 2 ಮರಿ ಹಿಂಗೆ ಆಗ್ತಾ ಇದೆ. ಹೌದಲ್ರಿ? ಹುಟ್ಟಿ 1 ವರ್ಷದೊಳಗಡೆ ಮತ್ತೆ ಕ್ರಾಸಿಂಗ್ ಆಗಿ ಆ ಮೇಕೆ ಮರಿ ಹಾಕುತ್ತೆ. ಆಗ್ತಾ ಇದೆ. ಇಲ್ಲೇ ಶೆಡ್ಡಲ್ಲೇ ಈ ವಾತಾವರಣಕ್ಕೆ ಹೊಂದ್ಕೊಂಡಿದ್ ಮರಿ ಇಲ್ಲೇ ಬೇಗ ಡೆವಲಪ್ಮೆಂಟ್ ಆಗ್ತದೆ ಸರ್. ಒಂದು ಬ್ಯಾಚಿಗೆ ಖರ್ಚು ವೆಚ್ಚ ಎಷ್ಟಾಗುತ್ತೆ ಸರ್? ಒಂದು ತಿಂಗಳಿಗೆ ಒಂದು ಮರಿಗೆ 500 ರೂಪಾಯಿ ಖರ್ಚು ಬರುತ್ತೆ. ತಿಂಡಿ ಖರ್ಚು ಬರ್ತಾ ಇದೆ. ತಿಂಡಿ ಖರ್ಚು ಬರುತ್ತೆ. ಓಕೆ, ತಿಂಡಿ ಅಲ್ಲ, ಮರಿಗೆ ಒಂದು ತಿಂಗಳಿಗೆ 500 ರೂಪಾಯಿ ಬರುತ್ತೆ. 500 ರೂಪಾಯಿ ಖರ್ಚು ಬರುತ್ತೆ. 6 ತಿಂಗಳು 7 ತಿಂಗಳು ಮಡಗ್ತೀವಿ. 8 ತಿಂಗಳು ಹೈಯೆಸ್ಟ್ ಅಂದ್ರೆ 8 ತಿಂಗಳು ಮಡಗ್ತೀವಿ ಅಷ್ಟೇ. 8 ತಿಂಗಳು 4000 ರೂಪಾಯಿ ಮಿನಿಮಮ್. 8 ತಿಂಗಳು ಮಡಗೋದು ಒಂದು ಮರಿ 4000 ರೂಪಾಯಿ ತಿಂಡಿ ಖರ್ಚು ಬರುತ್ತೆ. ಇನ್ನು ಮೇವೆಲ್ಲ ನಾವೇ ಬೆಳ್ಕೊಳೋದ್ರಿಂದ ಅದು ಎಕ್ಸ್ಪೆನ್ಸಿವ್ ಏನು ಬರಲ್ಲ. ಅಂದಾಜು ಒಂದು 5,000 ರೂಪಾಯಿ ಖರ್ಚು ಬರುತ್ತೆ ಒಂದು ಮರಿಗೆ. ಒಂದು ಮರಿಗೆ 5,000 ಒಂದು 5,000 ರೂಪಾಯಿ ಲಾಭ ಆಗ್ಬೋದು ಅಲ್ವಾ? 1 to double ಸಿಗುತ್ತೆ. 1 to double ಸಿಗುತ್ತೆ. 15,000 ರೂಪಾಯಿ ಮರಿ. ಇದು ಬನ್ನಿ ತೋರಿಸ್ತೀನಿ. ಇದು 8 ತಿಂಗಳು ಮರಿ. ಇದು ಯಾವ್ದು ಸರ? ಹಾಂ ಹ್ಞೂ ಸರ್. ಬರೀ 8 ತಿಂಗಳದ್ದು ಅದ? 8 ತಿಂಗಳು ಮರಿ. ಇದು ಓಕೆ. 16,000 ರೂಪಾಯಿ ಸೇಲ್ ಆಗಿದೆ. 16,000 ರೂಪಾಯಿ ಸೇಲ್ ಆಗಿದೆ ಈಗ? ಸೇಲ್ ಆಗಿದೆ. ಹಾಂ ಪರವಾಗಿಲ್ಲ ರೀ ಸರ್. ಇದು ನೋಡಿ, ಇದು 6 ತಿಂಗಳು ಮರಿ. ಅದು 6 ತಿಂಗಳದ್ದಾ? 12,000 ಕೇಳ್ತಾ ಇದ್ದಾರೆ, ಇನ್ನೂ ಕೊಟ್ಟಿಲ್ಲ. ಇನ್ನೂ ಕೊಟ್ಟಿಲ್ಲ. ಈಗಲೇ ಕೊಡಲ್ಲ ಅಂತ. ಅದಿನ್ನ ಹಾಲು ಕುಡಿತಾ ಇದೆ. ನಮ್ಮಲ್ಲಿ ಏನಾಗುತ್ತೆ ಅಂದ್ರೆ ಜಾಸ್ತಿ ಮರಿ ಹಾಲು ಹಾಕುತ್ತಲ್ಲ, ಅದಕ್ಕೆ ಅಂತಾನೆ 2 ಹಸು ಕೊಟ್ಟಿದ್ವಿ. ಹ್ಞೂ ರೀ. ಇದಿದೆ ರೆಡ್ ಅಂಡ್ ಹಸ ಇದೆ. ಹೆವಿ ಫ್ಯಾಟ್ ಬರುತ್ತೆ ಹಾಲು, ಮಿಲ್ಕ್. ಆ ಫ್ಯಾಟ್ ಬರೋಂಥ ಹಸುನಲ್ಲಿ ಹಾಲು ಮುಡ್ಕೊಳ್ತೀವಿ. ಒಂದು ಮರಿಗೆ ಹುಡ್ತಿದ್ದಂಗೆ ರೂಢಿ ಮಾಡ್ಬಿಡ್ತೀವಿ. ಸೊ ಹುಡ್ತಿದ್ದಂಗೆನೆ 200 ml ಕೊಡ್ತೀವಿ ಒಂದು ವಾರ. ಆಮೇಲೆ 1/4 ಲೀಟ್ರ್ ಕೊಡ್ತೀವಿ. ಆಮೇಲೆ ಹಂಗೆ ರೈಸ್ ಮಾಡ್ಕೊಂತೇವೆ. 1 ತಿಂಗಳು ಆಗೋ ಅಷ್ಟೊತ್ತಿಗೆ ಒಂದು ಮರಿಗೆ 1 ಲೀಟ್ರ್ ಹಾಲು ಕೊಡ್ತೀವಿ. ಬೆಳಗ್ಗೆ 1 ಲೀಟ್ರ್, ಸಾಯಂಕಾಲ 1 ಲೀಟ್ರ್ ಹಾಲು ಕೊಡ್ತೀವಿ. ಸೊ ಮರಿ ಫಾಸ್ಟ್ ಗ್ರೋತ್ ಬರುತ್ತೆ. ತಿಂಡಿ ಹಾಕಿದ್ರು ಬರಲ್ಲ, ನಾವೇನು ಫುಡ್ ಹಾಕಿದ್ರು ಬರಲ್ಲ. ಹಾಲಲ್ಲಿ ಅಷ್ಟು ಬೆನಿಫಿಟ್ ಇರುತ್ತೆ ಆ ಮರಿಗಳಿಗೆ, ಅಷ್ಟು ಫಾಸ್ಟ್ ಡೆವಲಪ್ ಆಗುತ್ತೆ. ಚಿಕ್ಕದ್ರಲ್ಲಿ ಮರಿಗೆ ಮೋಸ್ಟ್ ಆಫ್ ಆಲ್ ಇಂಪಾರ್ಟೆಂಟ್ ಏನಂದ್ರೆ ಮಿಲ್ಕ್. ಹಸುವಿನ ಹಾಲು ಕೊಡ್ತೀರಾ? ಮೇಕೆ ಹಾಲು ಪ್ಲಸ್ ಹಸುವಿನ ಹಾಲು ಕೊಡ್ತೀವಿ. ನಾವು 2 ಹಸು ಇದೆ. ಅದಕ್ಕೆ ಫಾರಂ ಮರಿಗಳಿಗೋಸ್ಕರ 2 ಹಸು ಇದೆ. 10 ಲೀಟ್ರ್ ಹಾಲು ಒಂದು ಟೈಮ್ಗೆ. ಬೆಳಗ್ಗೆ 10 ಲೀಟ್ರ್, ಸಾಯಂಕಾಲ 10 ಲೀಟ್ರ್ ಹಾಲು ಮರಿಗೆ ಹಾಕ್ತೀವಿ. ಸೊ ನಂಗೆ ತಿಂಡಿ ಖರ್ಚು ಕಮ್ಮಿ ಬರುತ್ತೆ, ಮರಿ ಫಾಸ್ಟ್ ಡೆವಲಪ್ಮೆಂಟ್ ಆಗುತ್ತೆ. 6 ತಿಂಗಳಿಗೆ ಒಂದು ಬ್ಯಾಚ್ ಕೊಡ್ತೀವಿ. 6 ತಿಂಗಳು ಒಂದು ಬ್ಯಾಚ್ ಹೋಗ್ತಾರೆ. 6 ತಿಂಗಳು ಮರಿಗೆ ಮಿನಿಮಮ್ ಅಂದ್ರೆ ನಮಗೆ ಲೈವ್ ವೆಯ್ಟ್ 30 ರಿಂದ 35 kg ಬರ್ತಾರೆ. 6 ತಿಂಗಳಿಗೆ? 6 ತಿಂಗಳಿಗೆ. ಪರವಾಗಿಲ್ಲ ಸರ್, ಒಳ್ಳೇದೇ. ಅದರಿಂದ ತಿಂಡಿ ಖರ್ಚು ಎಕ್ಸ್ಪೆನ್ಸಿವ್ ಜಾಸ್ತಿ ಬರುತ್ತೆ ನಮಗೆ, ಅದು ಕೊಂಡ್ಕೊಂಡು ಹಾಕ್ಬೇಕು ಅಂದ್ರೆ. ಬಟ್ ಹಾಲು ಹಾಕಿದ್ರೆ, ಹಾಲು ಡೈರಿಲಿ ಕೊಂಡ್ಹಾಕ್ತಿವಿ, ಕೊಂಡ್ಕೊಂಬಂದು ನಾವು ಹಾಕ್ತೀವಿ ಅಂದ್ರೆ ತುಂಬಾ ನಮಗೆ ಲಾಸ್ ಆಗ್ಬೋದು. ಎಕ್ಸ್ಪೆನ್ಸಿವ್ ಜಾಸ್ತಿ. ನಾವೇ ಹಸು ಕೊಟ್ಕೊಂಡು ನಾವೇ ಮೇವು ಹಾಕೊಂಡು ಸಾಕೊಂಡ್ರೆ ನಮ್ಗೊಂದು 1 ಲೀಟ್ರ್ ಹಾಲಿಗೆ ಮಿನಿಮಮ್ ಅಂದ್ರು ಇವತ್ತಿನ ಇದರಲ್ಲಿ ತಿಂಡಿ ಖರ್ಚು ಒಂದು 14 ರೂಪಾಯಿ 15 ರೂಪಾಯಿ ಬರುತ್ತೆ. 14 ರಿಂದ 15 ರೂಪಾಯಿ ಖರ್ಚು ಬರುತ್ತೆ. ಪರವಾಗಿಲ್ಲ ಸರ್. ಸೊ 15 ರೂಪಾಯಿಗೆ ನಮಗೆ ಡೈರಿಯಲ್ಲಿ ಹಾಲು ಕೊಡ್ತಾರ. ಹಸ್ಕೊಳ್ತಾ ಹಾಕಿ ಹಾಲು ಡೈರೆಕ್ಟ್ ಆಗಿ ಮರಿಗಳಿಗೆ ಹಾಕ್ತಾ ಇದೆ. ಪರವಾಗಿಲ್ಲ ಸೊ ಅದ್ರಲ್ಲಿ ನನಗೆ ಪ್ರಾಫಿಟ್ ಸಿಗ್ತಾ ಇದೆ. ಚೆನ್ನಾಗಿ ಇದಾಗಿದೆ, ಮೂವ್ ಮಾಡ್ತಾ ಇದ್ರೆ. ಓಕೆ. ಇದೇ ಮಾಡ್ಬೇಕಂತ ತಲೆಯಲ್ಲಿ ಹೆಂಗೆ ಬಂತು ಸರ್ ನಿಮ್ಗೆ 6 ವರ್ಷದ ಹಿಂದ್ಗಡೆ? ಇದೇ ಮಾಡ್ಬೇಕಂತ ಅನಿಮಲ್ಸ್ ಬಗ್ಗೆ ನಂಗೆ ತುಂಬಾ ಇಂಟ್ರೆಸ್ಟ್ ಚಿಕ್ಕದ್ರಿಂದ. ಚಿಕ್ಕ ಹುಡುಗನಿಂದ ನಮ್ಮ ಮನೇಲಿ ಸಾಕ್ತಾ ಇತ್ತು. ಅದು ಫೀಡ್ಬ್ಯಾಕ್ ಇತ್ತು ನನಗೆ. ಓಕೆ. ಅದರಿಂದ ದೊಡ್ಡದಾಗಿ ಮಾಡ್ಬೇಕಂತಿತ್ತು. ಅವಾಗ ಯೂಟ್ಯೂಬ್ ಅಲ್ಲಿ ಇಲ್ಲಿ ನೋಡ್ತಾ ಇದ್ವಿ. ಆಮೇಲೆ ಫಾರಂ ದೊಡ್ಡದಾಗಿ ಮಾಡಿರ್ತಾರೆ. ಫಾರಂ ಹತ್ರ ಎಲ್ಲ ಹೋಗಿ ನಾವೆಲ್ಲ ವಿಸಿಟ್ ಕೊಟ್ಟು ಫಸ್ಟ್ ಅಲ್ಲಿ ಹೈಬ್ರಿಡ್ ಎಲ್ಲ ಹಾಕಿದೆ. ಬೀಟಲ್ ಹಾಕಿದ್ದೆ, ಶಿರೋಯಿ ಹಾಕಿದ್ದೆ, ಬೋಯರ್ ಹಾಕಿದ್ದೆ, ಡಾರ್ಪರ್ ಹಾಕಿದ್ದೆ, ಎಲ್ಲ ಮರಿ ಹಾಕಿದೆ. ಸೊ ಅದನ್ನೆಲ್ಲ ಚೆನ್ನಾಗಿ ಬಂತು, ಫಾಸ್ಟ್ ಗ್ರೋತ್ ಬಂತು, ಚೆನ್ನಾಗಿ ಇಳುವರಿ ಬಂತು. ಬಟ್ ಮಾರ್ಕೆಟಿಂಗ್ ವ್ಯಾಲ್ಯೂ ನಮ್ಮ ಡೌನ್ ಆಗೋಯ್ತು. ಹೌದಾ? ಅದ್ರ ಎಕ್ಸ್ಪೆನ್ಸಿವ್ ನಮ್ಗೆ ತುಂಬಾ ಹೆವಿ ಬಂದ್ಬಿಡ್ತು. ಸೊ ಇಲ್ಲಿ ನಾವಿಲ್ಲಿ ಏನು ಸೇಲ್ ಮಾಡ್ತೀವಿ, ನಾವು ಇಲ್ಲಿಂದ ತಗೊಂಡೋಗಿ ಇಂಟರ್ನ್ಯಾಷನಲ್ ಲೆವೆಲ್ ಎಲ್ಲೂ ಮಾರಕ್ಕಾಗಲ್ಲ. ಲಾರ್ಜ್ ಸ್ಕೇಲ್ ಇರಲ್ಲ. ಸೊ ನಮ್ಮ ಲೋಕಲ್ ಆಗಿ ಯಾವ್ದು ಸೆಲ್ಲಿಂಗ್ ಇದೆ, ಯಾವ್ದು ಮೂವಿಂಗ್ ಇದೆ, ಅದು ನಾವು ಅದರಿಂದ ನಮಗೆ ಇದರಲ್ಲಿ ಪಿಕಪ್ ಆಗ್ತದೆ, ಚೆನ್ನಾಗ್ತದೆ ಸರ್. ಪರವಾಗಿಲ್ಲ ಸರ್. ಮತ್ತೆ ಮೇವಲ್ಲೂ ಅಷ್ಟೇ ಒಂಥರ ಮೇವು.
COFS ಅಂತ ಹೇಳ್ಬಿಟ್ಟು ಇದು ಹ್ಞೂ ಸರ್. ಒಗರು ಜೋಳಕಾಯಿ ಟೈಪಲ್ಲಿ ಬರುತ್ತೆ. ಓಕೆ. ನೋಡಿ ಈ ಮೇವು ಏನಿದೆ ನೋಡಿ ಹಿಂಗೆ ಈ ತೆನೆ ಒಡಗಿರ್ಬೇಕು. ತೆನೆ ಹೊಡೆದಾಗ ಇದು ಹಾಲು ತುಂಬಿರ್ಬೇಕು. ತೆನೆ ಬಲ್ತಿರಬಾರ್ದು, ಹಾಲು ತುಂಬಿರೋ ತೆನೆ ಆಗಬೇಕು. ಇಂಥ ತೆನೆ ಬಂದಾಗ ಅವಾಗ ಕಟ್ ಮಾಡಿ ಹಾಕ್ತೀವಿ. ಓಕೆ. ಮತ್ತೆ ಅಗಸೆ ಇದೆ, ಅಗಸೆ ಸೊಪ್ಪಿದೆ, ಅದನ್ನ ಹಾಕ್ತೀವಿ. ಅದಾದ್ಮೇಲೆ ಬೇಲಿ ಮೆಂತ್ಯ ಇದೆ, ಬೇಲಿ ಮೆಂತ್ಯ ಅದು ಕೂಡ ಬೇಲಿ ಮೆಂತ್ಯ ಹಾಕಿದ್ದೀವಿ. ಬೇಲಿ ಮೆಂತ್ಯ ಹಾಕ್ತೀವಿ, ಸುಬಾಬುಲ್ ಹಾಕ್ತೀವಿ. ಹ್ಞೂ ಸರ್. ಸೊ ಇದೆಲ್ಲ ಒಂದು 30% ನಾವು ಹಸಿ ಮೇವು ಕೊಡ್ತೀವಿ. ಇನ್ನು 70% ಒಣಮೇವು, ರಾಗಿ ಹುಲ್ಲು, ಹುರುಳಿ ಒಟ್ಟು, ಹ್ಞೂ ರೀ, ಒಗರು ಜೋಳಕಡ್ಡಿ, ಓಕೆ ಓಕೆ, ಹಾಂ ಹಾಂ, ಬಿಳಿ ಜೋಳಕಡ್ಡಿ ಅಂತ ಬರುತ್ತೆ, ಅದು ಎಲ್ಲ ಡ್ರೈ ಒಣಗಿರೋದು, ಅವನಿಗೆ ಮತ್ತೆ ಕಡಲೆ ಬಳ್ಳಿ, ಹಾಂ ಅದು ಕೊಡ್ತೀರಾ? ಅದು ಅವು 4 ಮಿಷಿನ್ಗೆ ಹಾಕಿ ಅದು ಪುಡಿ ಮಾಡಿ ಬಾಕ್ಸ್ಗೆ ಹಾಕಿ ತುಂಬಿಟ್ಟಿರ್ತೀವಿ. ಅದು ಬೆಳಗಿಂದ ಮಧ್ಯಾಹ್ನ ತನಕ ಬರೀ ಅದನ್ನೇ ಹಾಕೋದು, ಡ್ರೈ ಫುಡ್ ಹಾಕೋದು. ಮಧ್ಯಾಹ್ನ ಮೇಲೆ ಇದನ್ನು ಕೊಡ್ತೀವಿ. ಓಕೆ. ಸೊ ಎನಿ ಟೈಮ್ ಹಸೆ ಮೇವೆ ಕೊಟ್ಟರೆ ಏನಾಗುತ್ತೆ ಅಂದರೆ ಅದು ಸಣ್ಣ ಸಣ್ಣ ನೀರಿನ ಅಂಶ ಜಾಸ್ತಿ ಇರುತ್ತೆ ಹಸೆ ಮೇವೆ. ಹ್ಞೂ ಸರ್. ಸೊ ಇದನ್ನ ತಿಂದಾಗ ಮರಿ ಚೆನ್ನಾಗಿರುತ್ತೆ, ರಕ್ತ ಚೆನ್ನಾಗಿ ಕೊಡುತ್ತೆ, ಬಟ್ ಡೆವಲಪ್ಮೆಂಟ್ ಫಾಸ್ಟ್ ಇರಲ್ಲ, ಮರಿ ಗಟ್ಟಿ ಬರಲ್ಲ, ಕಾಯಿಲೆಗೆ ತಡೆಯಲ್ಲ. ಹೌದು. ಒಣಮೇವು ಕೊಟ್ಟರೆ ಒಣಮೇವಲ್ಲಿ ಯಾವುದೇ ಥರದ ಫಂಗಸ್ ಆಗಲಿ ಏನಾಗಲಿ ಪ್ರಾಬ್ಲಮ್ ಇರಲ್ಲ. ಸೊ ಒಣಮೇವಲ್ಲಿ ಯಾವುದೂ ಕಾಯಿಲೆ ಬರಲ್ಲ, ಮರಿ ಚೆನ್ನಾಗಿ ಬರುತ್ತೆ, ಗ್ರೋತು ಚೆನ್ನಾಗಿರುತ್ತೆ, ಫಾಸ್ಟ್ ಡೆವಲಪ್ಮೆಂಟ್ ಆಗುತ್ತೆ, ಚೆನ್ನಾಗಿ ಒಣಮೇವು ತಿನ್ನುತ್ತೆ, ಹೊಟ್ಟೆ ತುಂಬ ನೀರು ಕುಡಿಯುತ್ತೆ, ಆರೋಗ್ಯವಾಗಿರ್ತದೆ. ಹಸೆ ಮೇವು ಏನಕ್ಕೆ ಕೊಡ್ತಾ ಇದ್ದೀವಿ ಅಂದರೆ ಈಗ ಫೀಮೇಲ್ ಇದೆ ನಮ್ಮಲ್ಲಿ, ಅವಕ್ಕೆ ಮಿಲ್ಕ್ ಪ್ರೊಡಕ್ಷನ್ ಬರಲೇಬೇಕು. ಮಿಲ್ಕ್ ಪ್ರೊಡಕ್ಷನ್ ಬರಬೇಕು ಅಂದರೆ ಈ ಥರ ಹಸಿ ಮೇವು ಕೊಡಲೇಬೇಕು ನಾವು. ಒಣಮೇವಲ್ಲೂ ಬರುತ್ತೆ, ಬಟ್ ಈ ಲೆವೆಲಲ್ಲಿ ಬರಲ್ಲ, ಸ್ವಲ್ಪ ಡೌನ್ ಆಗುತ್ತೆ ಮಿಲ್ಕ್ ಪ್ರೊಡಕ್ಷನ್. ಸೊ ಹಂಗಾಗಿ ಹಸಿ ಮೇವು 30% ಕೊಡ್ತೀವಿ, 70% ಡ್ರೈ ಫುಡ್ ಕೊಡ್ತಾ ಇದ್ರೆ. ಪರವಾಗಿಲ್ಲ ಸರ್, ತುಂಬ ಖುಷಿ ಆಯ್ತು ಸರ್ ನಿಮ್ದು ಇದು ಫಾರ್ಮ್ ಇದೇನಂತಾರೆ ಶಿಪ್ ಫಾರ್ಮಿಂಗ್ ನೋಡಿ. ಎಲ್ಲ ಲೋಕಲ್ ತಳಿಗಳೇ ಸಾಕಿದ್ದೀರಾ? ಲೋಕಲ್ ಬ್ರೀಡ್. ಇಲ್ಲಿ ಮಾರ್ಕೆಟಿಂಗ್ ಮೂವಿಂಗ್ ಯಾವುದೇ ನೋಡಿ ಹಂಗೆ ಮಾಡಬೇಕು. ಹೌದ್ರಿ. ನೋಡಿ ಇದು ಬ್ರೀಡರ್. ಬ್ರೀಡರ್ ಇದು ಬ್ರೀಡರ್. ಪರವಾಗಿಲ್ಲ ಸರ್. ಹೈಟು ಲೆನ್ಸ್ ಪರ್ಸೆಂಟ್ ಇದೆ ಅಂತ ನೋಡ್ಕೊಂಡು ಹ್ಞೂ ಸರ್. ಇದರಲ್ಲಿ ಓತು ಇದೆ, ಫೀಮೇಲ್ ಇದೆ, 2 ಇದ್ದಾವೆ. ಪರವಾಗಿಲ್ಲ ಸರ್, 2 ಇದ್ದಾವೆ. ಈಗೆಲ್ಲ ಮಧ್ಯಾಹ್ನ ಟೈಮ್ ಏನು ಇಷ್ಟೊಂದಾಗ ಮೇಯಲ್ಲ, ಬೆಳಗ್ಗೆ ಮೇಯ್ದಿರ್ತೇವೆ ತಂಪತ್ತಲ್ಲಿ, ಮಧ್ಯಾಹ್ನ ಎಲ್ಲ ಫುಲ್ ಆರಾಮಾಗಿ ನಿಮ್ದಾಗಿರುತ್ತೆ. ಮತ್ತೆ ಸಂಜೆ ಮೇಲೆ ಒಂದು 5 ಗಂಟೆ 6 ಗಂಟೆ ಆದ್ಮೇಲೆ ಮತ್ತೆ ಮೇವು ಕೊಡ್ತೀವಿ. ಅಲ್ಲ ಹೊರಗಡೆ ಬಿಡಲ್ಲ ಇವನ್ನ? ಹೊರಗಡೆ ಬಿಡ್ತೀವಿ, ತೇವ ಇದ್ದಾಗ ಆಚೆ ಬಿಡಲ್ಲ. ತೇವ ಇದ್ದಾಗ ಬಿಟ್ರೆ ಅದ್ರ ಗೊರ್ಸಲ್ಲಿ ತೇವಾಂಶ ಜಾಸ್ತಿ ಆಯ್ತು ಅಂದ್ರೆ ಫಂಗಸ್ ಮತ್ತೆ ಅದ್ರ ಪ್ರಾಬ್ಲಮ್ ಆಗುತ್ತೆ. ತೇವ ತೊಳೆದ್ರೆ ಮರಿಗೆ ಕಾಯಿಲೆ ಜಾಸ್ತಿ ಆಗುತ್ತೆ, ಮತ್ತೆ ಬಾಡಿ ಗ್ರೋತ್ ಡೌನ್ ಆಗ್ಬಿಡುತ್ತೆ. ಬೇಸಿಗೆ ಟೈಮಲ್ಲಿ ಬಿಡ್ತೀವಿ, ಮತ್ತೆ ಮಳೆಗಾಲದಲ್ಲಿ ಡ್ರೈ ಆಗಿರ್ಬೇಕು, ಚೆನ್ನಾಗಿ ಬಿಸಿಲು ಹೊಡ್ತೀವಿ, ಲ್ಯಾಂಡ್ ಫುಲ್ ಡ್ರೈ ಆಗಿರ್ಬೇಕು. ಆ ಟೈಮಲ್ಲಿ ನಾವು ಬಿಸಿಲು ಬಿಡ್ತೀವಿ, 2 ಅವರ್ 3 ಅವರ್ ಮಿಸ್ಸಲ್ಲಿ ಬಿಸಿಲು ಬಿಟ್ಬಿಡ್ತೀವಿ, ಓಡಾಡ್ಕೊಂಡು ಫ್ರೀಯಾಗಿ ಓಡಾಡ್ಕೊಂಡು ಬರುತ್ತೆ. ಸೊ ಮಳೆ ಉಯ್ಯುವಾಗಲಿ ತೇವ ಇರೋ ಟೈಮಲ್ಲಾಗಲಿ ಮರಿ ಆಚೆ ಬಿಡಲ್ಲ, ಆಚೆ ಕಡೆ ಬಿಡಲ್ಲ, ಮನೆ ಇರೋದು. ಪರವಾಗಿಲ್ಲ ಸರ್. ಈಗ ಒಂದು ಬ್ಯಾಚಿಗೆ ಎಲ್ಲ ಅಂದ್ರೆ ಒಂದು 50,000 ರಿಂದ 60,000 ರೂಪಾಯಿ ಖರ್ಚು ಬರುತ್ತಲ್ಲ ಸರ್ ನಿಮಗೆ? ಬರ್ತಲ್ಲ. ಆದಾಯ ಎಷ್ಟು ಮಾಡ್ತೀರಿ ಸರ್ ಅಂದಾಜು ನಿಮ್ಮ ಮಟ್ಟಿಗೆ? ನಮಗೆ ಒಂದು ಮರಿಗೆ ಮಿನಿಮಮ್ ಅಂದ್ರೂ ಒಂದು ಬ್ಯಾಚಿಗೆ 40 ರಿಂದ 50 ಮರಿ ಸೇಲ್ ಮಾಡ್ತೀವಿ. ಅಲ್ಲಿಗೆ 4 ರಿಂದ 4.5 ಲಕ್ಷ ತನಕ ಸೇಲ್ ಮಾಡ್ತಾ ಇದ್ದೀವಿ. 4.5 ಲಕ್ಷ ತನಕ ರೇಟ್ ಮಾಡ್ತೀವಿ. ಓಕೆ ಓಕೆ. 4 ರಿಂದ 5 ಲಕ್ಷ. 5 ಲಕ್ಷ ಅದೇ. ಪರವಾಗಿಲ್ಲ ಸರ್. ಒಳ್ಳೆ ಮಾಹಿತಿ ಹಂಚ್ಕೊಂಡಿದ್ದಾರೆ ಸರ್. ತಮ್ಮ ಹೃತ್ಪೂರ್ವಕ ಧನ್ಯವಾದಗಳು ಸರ್. ಇಷ್ಟು ಬರಲಿಕ್ಕೆ ನಮಗೆ 6 ವರ್ಷ ಟೈಮ್ ತಗೊಳುತ್ತೆ. 6 ವರ್ಷ ಟೈಮ್ ತಗೊಳುತ್ತೆ ಇಷ್ಟು ಸ್ಟ್ಯಾಂಡ್ ಮಾಡೋಕ್ಕೆ. ಏನಕ್ಕೆ ಅಂದರೆ ಸ್ಟಾರ್ಟಿಂಗಲ್ಲಿ ತುಂಬ ಅನುಭವ ಇರಲಿಲ್ಲ ಇಷ್ಟೊಂದಾಗಿ. ಸ್ಟಾಲ್ ಫೀಡಿಂಗಲ್ಲಿ ಸಾಕೋದಕ್ಕೂ ನಾವು ಹೊರಗಡೆ ಸಾಕೋದಕ್ಕೂ ಲಾಟ್ ಆಫ್ ಡಿಫ್ರೆನ್ಸ್ ಐತೆ. ಹೊರಗಡೆ ಸಾಕೋದಕ್ಕೂ ನಾವು ಸ್ಟಾಲ್ ಫೀಡಿಂಗಲ್ಲಿ ಸಾಕೋದು. ಹೌದಲ್ರಿ? ಇಲ್ಲಿ ಹೊರಗಡೆ ಸಾಕೋದ್ರಿಂದ ಮೇವಿನ ಎಕ್ಸ್ಪೆನ್ಸಿವ್ ಕಮ್ಮಿ ಇರುತ್ತೆ, ಮತ್ತೆ ಡಿಸೀಸ್ ಜಾಸ್ತಿ ಬರುತ್ತೆ, ಕಾಯಿಲೆಗಳು ಜಾಸ್ತಿ ಬರುತ್ತೆ ಹೊರಗಡೆ ಸಾಕೋದ್ರಿಂದ. ಹೇಗಂದ್ರೆ ಗಿಡದಲ್ಲಿ ಅಲ್ಲಿ ಇಲ್ಲಿ ಹುಳ ಅದು ಇದು ಜಾಸ್ತಿ ಇರುತ್ತೆ. ಅದನ್ನ ತಿಂದಾಗ ಏನಾಗ್ಬಿಡುತ್ತೆ, ಎಲ್ಲ ಹಿಂಡ ಹೊಡ್ಕೊಂಡು ಹೋಗಿರ್ತೀವಿ ಬೇಸಿಗೆ, ಅಲ್ಲಿ ಯಾವ ಗಿಡದಲ್ಲಿ ಏನಿರ್ತದೆ ಅಂತ ಗೊತ್ತಿರಲ್ಲ, ಅದು ತಿಂತಾ ಇರುತ್ತೆ. ಅದ್ರಿಗೆ ನಾವು ಹುಳ ತಿಂತು ಅಂದ್ರೆ ಅದಕ್ಕೆ ಆಟೋಮೆಟಿಕಲಿ ಫೀವರ್ ಬರುತ್ತೆ. ಆ ದಡ್ಡಿ ಒಳಗೆ ಕುಡಿದಾಗ ಸಡನ್ ಆಗಿ ನೋಡ್ಕೊಂಡ್ರೆ ಅದು ನಮಗೆ ಗೊತ್ತಾಗಿದ ತಕ್ಷಣ ನಾವು ಟ್ರೀಟ್ಮೆಂಟ್ ಕೊಡ್ತೀವಿ, ವ್ಯಾಕ್ಸಿನ್ ಮಾಡ್ಕೊತೀವಿ. ಇನ್ ಕೇಸ್ ಗೊತ್ತಾಗಲ್ಲ ಅಂದ್ರೆ ಒಂದರಿಂದ ಸ್ಪ್ರೆಡ್ ಆಗ್ತಲೇ ಇರುತ್ತೆ. ವಿತಿನ್ 2 days ಅಲ್ಲಿ ಫುಲ್ ಫಾರ್ಮ್ ಎಷ್ಟು ಮರಿ ಐತೆ ಅಷ್ಟು ಮರಿಗೂ ಪ್ರಾಬ್ಲಮ್ ಆಗುತ್ತೆ. ಹೌದಲ್ಲ? ಮತ್ತೆ ಎಲ್ಲಕ್ಕೂ ವ್ಯಾಕ್ಸಿನ್ ಮಾಡಬೇಕು, ಮತ್ತೆ ಡೌನ್ ಆಗುತ್ತೆ, ಬಾಡಿ ಗ್ರೋತ್ ಡೌನ್ ಆಗುತ್ತೆ, ಸೀರಿಯಸ್ ಅದು ಓವರ್ ಆದಾಗ ಡೆತ್ ಆಗ್ಬಿಡುತ್ತೆ, ಆ ಥರ ಎಲ್ಲ ಪ್ರಾಬ್ಲಮ್ ಆಗುತ್ತೆ. ಬಟ್ ಸ್ಟಾಲ್ ಫೀಡಿಂಗ್ ಅಲ್ಲಿ ತಗೊಂಡಾಗ ಆ ಥರ ಪ್ರಾಬ್ಲಮ್ ಬರಲ್ಲ. ಪರವಾಗಿಲ್ಲ ಸರ್. ಸೊ ಇಲ್ಲಿ
2 ಇಯರ್ ಆಯ್ತು ಸರ್. 2 ಇಯರಿಂದ ಒಂದು ಮರಿ ಕೂಡ ನಮ್ಮ ಸಿಕ್ಕಿಲ್ಲ. ಹೌದಲ್ಲ? ಒಂದು ಮರಿ ಡೆತ್ ಆಗೈತೆ ಅನ್ನೋದು ಇಷ್ಟೇ ಒಂದು 2 ಇಯರ್ ಇಂದ ಈಸ್ಗೆ. 2 year. ಇನ್ನ ಫಸ್ಟ್ ನಾವು ಆಚೆ ತೋಟಕ್ಕೆ ಬಿಡ್ತಿದ್ವು, ಅಲ್ಲಿ ಮೇಯಿಸ್ತೆ ಇಲ್ಲಿ ಮೇಯಿಸ್ತೆ, ಏನಾದ್ರು ಒಂದು ಪ್ರಾಬ್ಲಮ್ ಇದೆ ಇರೋದು. ಹಾಂ ಹಾಂ ಇವಾಗ ET PPR 2 ಹ್ಞೂ ಕರೆಕ್ಟ್ ಟೈಮ್ಗೆ ಹಾಕ್ಸ್ತಾ ಇದೀವಿ. ಹಾಂ 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 ತಿಂಗಳಿಗೆ ಒಂದ್ಸಲಿ ಡಿ ವಾರ್ಮಿಂಗ್ ಕಂಪಲ್ಸರಿ ಮಾಡ್ತೀವಿ. ಹೌದಲ್ಲ? ತಿಂಗಳಿಗೆ ಒಂದ್ಸಲಿ ಅಂದ್ರೆ ಈ ಸಲ ಯಾವ್ದು ಆಗಿರ್ತೀವಿ ಡಿ ವಾರ್ಮಿಂಗ್, ನೆಕ್ಸ್ಟ್ ಟೈಮ್ ಅದನ್ನ ಹಾಕಲ್ಲ, ಚೇಂಜ್ ಮಾಡಿರ್ತೀವಿ. ಹ್ಞೂ 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 ಸೊ ಹಂಗಾಗಿ ಚೇಂಜ್ ಮಾಡ್ತಾ ಇರ್ತೀವಿ. ಮಾಡ್ತಾ ಇರ್ತಾರೆ. ಡಿ ವಾರ್ಮಿಂಗ್ ಚೇಂಜ್ ಮಾಡೋದ್ರಿಂದ ಸೊ ಅಲ್ಲಿಂದ ನಮಗೆ ಪ್ರಾಬ್ಲಮ್ ಏನು ಜಾಸ್ತಿ ಬರ್ತಾ ಇದೆ. ಪ್ರಾಬ್ಲಮ್ ಏನು ಜಾಸ್ತಿ ಬರ್ತಲ್ಲ. ಅಂದರೆ ಈಗ ಈ ಮಟ್ಟಕ್ಕೆ ನೀವು ಒಂದು ತಿಂಗಳು ಒಂದು ಬ್ಯಾಚಿಗೆ ಒಂದು 5 ಲಕ್ಷ ರೂಪಾಯಿ ಸಂಪಾದನೆ ಮಾಡ್ಬೇಕಂದ್ರೆ ಕಳೆದ ಒಂದು 6 ವರ್ಷದ ಶ್ರಮ ಇದೆ ಇಲ್ಲಿ, ಅಲ್ವಾ ಸರ್? ಇವಾಗ ಒಂದು ಹಿಡಿದು ಸಿಕ್ಕಿತ್ತು ನಿಮ್ಗೆ, ಇವಾಗ ಅದ್ರ ಹೆಂಗ್ ಮಾಡ್ಬೇಕು ಅನ್ನೋ ಒಂದು ಐಡಿಯಾ ಇದೆ. ಐಡಿಯಾ ಇದೆ, ಹಿಡ್ತಾ ಇದೆ. ಅದರಿಂದ ನಮಗೆ ಲಾಸ್ ಅಂತ ಅನಿಸ್ತು. ಲಾಸ್ಟ್ ಅನ್ನಿಸ್ತಾ ಇಲ್ಲ. ಪರವಾಗಿಲ್ಲ ಸರ್. ಸ್ಟಾರ್ಟಿಂಗ್ ಅಲ್ಲಿ ತುಂಬಾ ಲಾಸ್ ಆಗಿತ್ತು. ಫಾರಂ ಯಾಕೆ ಮಾಡದೆ, ಏನಕ್ಕೆ ಹಿಂಗ್ ಮಾಡ್ಬೇಕು ನಾವು ಇದನ್ನ, ಹೌದಲ್ಲ? ಲಾಸ್ ಮಾಡ್ಕೊಂಡು ಬೇಡ ಕ್ಲೋಸ್ ಮಾಡ್ಬಿಡೋಣ ಅನ್ನೋ ಮೂಮೆಂಟ್ಗೂ ಹೋಗಿದೆ. ಅದೇನಾಗುತ್ತೋ ಆಗ್ಲಿ, ನೋಡೇ ಬಿಡೋಣ, ಟ್ರೈ ಮಾಡೇ ಬಿಡೋಣ, ಅದ್ರ ಇಷ್ಟ ಆಳ ಏನೈತೆ ಅದು ತಿಳ್ಕೊಳ್ಳೇಬೇಕು ಅಂತ ಹಾಂ ಹಾಂ ಎಷ್ಟೇ ಲಾಸ್ ಆದ್ರೂ ಬಿಡದಂಗೆ ಮಾಡ್ಕೊಂಬಂದಿಕ್ಕೆ ಇವಾಗ ಸಕ್ಸಸ್ ಆಗಿದ್ರೆ. ಓಕೆ ಸರ್, ಒಳ್ಳೆಯ ಮಾಹಿತಿ ಕೊಟ್ಟಿದ್ದೀರಿ ಸರ್. ನಮ್ಮಂಥ ಯುವಕರು ಕೂಡ ನೀವು ಆದರ್ಶರು. ಮತ್ತು ಏನಂತಾರಲ್ಲ, ಹೊಸಬ್ರು ಯಾರಾದರೂ ಸ್ಟಾರ್ಟ್ ಮಾಡ್ಬೇಕಾ, ಅವ್ರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ಸರ್? ಹೊಸ್ದಾಗಿ ಮಾಡೋರಾದರೆ ನೀವು ರೈತರ ಹತ್ರ ಮರಿ ತೊಗೊಂಡೋಗಿ ಸ್ಟಾಲ್ ಸಂತೆಲಾಗಲಿ ಎಲ್ಲೇ ಆಗಲಿ ಮರಿ ತೊಗೊಂಬಂದಾಗ ಈ ಸ್ಟಾಲ್ ಫೀಡಿಂಗ್ ಮಾಡಬೇಕು ಅಂದರೆ ಅದು ಸೆಟ್ ಮಾಡೋಕ್ಕೆ ಸುಮಾರು ಟೈಮ್ ತೊಗೊಳುತ್ತೆ. ನೀವು ಫೀಮೇಲ್ ನನ್ನ ಅನುಭವ, ಫೀಮೇಲ್ ತಗೊಂಬಂದು ನೀವು ಸ್ಟಾರ್ಟಿಂಗು ಹೆಣ್ಮರಿಗಳು ಓತಾಗಿ ಮೇಕೆ ಆಗಿರಲಿ ಕುರಿ ಆಗಿರಲಿ ತಗೊಂಬಂದು ನೀವು ಫಸ್ಟು ನಿಮ್ಮ ಫಾರಮಲ್ಲಿ ಸೆಟ್ ಮಾಡ್ಕೊಳ್ಳಿ. ಒಂದು 6 ತಿಂಗಳು ಲಾಸ್ ಆದರೂ ಪರವಾಗಿಲ್ಲ, ಮರಿ ಸೆಟ್ ಮಾಡ್ಕೊಳ್ಳಿ. ನಿಮ್ಮ ಫಾರಮಲ್ಲೇ ನೆಕ್ಸ್ಟ್ ಮರಿ ಹುಟ್ಲಿ, ಅದು ಕ್ರಾಸಿಂಗ್ ಆಗಿ ಮತ್ತೆ ನಿಮ್ಮ ಫಾರಮಲ್ಲಿ ಡೆಲಿವರಿ ಆಗೋದು ಮರಿ ಹುಟ್ಲಿ, ಆ ಮರಿ ನಿಮಗೆ ಲಾಭ ತಂದು ಕೊಡುತ್ತೆ. ನೀವು ಇವಾಗ ಮಾರ್ಕೆಟ್ಗೆ ಇವಾಗ ಸಣ್ಣ ಮರಿ ಸಾಕ ಮರಿ ತಗೊಂತೀನಿ 8,000 ರೂಪಾಯಿ 9,000 ರೂಪಾಯಿ ಇರುತ್ತೆ. ನೀವು ಅದನ್ನ 6 ತಿಂಗಳು ವರ್ಷ ಸಾಕಿದಾದ್ಮೇಲೆ ನೀವು ಆ ಮರಿ ಮಾರ್ತೀನಿ ಅಂದ್ರೆ 15ರಿಂದ 20,000 ರೂಪಾಯಿ ಇರುತ್ತೆ. 8ರಿಂದ 9,000 ರೂಪಾಯಿ ಆಲ್ರೆಡಿ ನೀವು ಖರ್ಚು ಮಾಡಿರ್ತೀವಿ. ಅದಕ್ಕೊಂದು 8-9 ತಿಂಗಳು ಸಾಕಿ ಮತ್ತೆ ಮಾರ್ತೀನಿ ಮತ್ತೆ 5,000 ರೂಪಾಯಿ ಖರ್ಚು ಮಾಡಿರ್ತೀರಾ. 15,000 ರೂಪಾಯಿ 15,000 ರೂಪಾಯಿ ಸ್ವಲ್ಪ ಖರ್ಚೇ ಹೋಗಿರುತ್ತೆ. ಇನ್ನೊಂದು 5,000 ರೂಪಾಯಿ ಸಿಗುತ್ತೆ. ಅದರಲ್ಲಿ ನೀವು ಮೇವಿನ ಖರ್ಚು ನಿಮ್ಮ ಕೂಲಿ ಲೆಕ್ಕ ಹಾಕೊಂಡ್ರೆ ನಿಮ್ಗೆ ಪ್ರಾಫಿಟ್ ಕಮ್ಮಿ ಆಗುತ್ತೆ. ಸೊ ನೀವು ಸ್ಟಾರ್ಟಿಂಗಲ್ಲೇ ಫೀಮೇಲ್ನ ನಿಮ್ಮ ಫಾರ್ಮಲ್ಲಿ ನೀವು ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಅದರಲ್ಲಿ ಮರಿಯಿಂದ ನೀವು ಡೆವಲಪ್ ಮಾಡ್ಕೊತಾ ಹೋಗಿ ಫೀಮೇಲ್ ಹುಟ್ಟಿದ ಮಡಿಕೊಳ್ಳಿ, ಮೇಲ್ ಹುಟ್ಟಿ ಸೇಲ್ ಮಾಡಿ ಅವಾಗ ಲಾಭ ಎಷ್ಟು ಸಾಕಾಗುತ್ತೋ ಅಷ್ಟು ತನಕ ಮಡಿಕೊಳ್ಳಿ. ಆಮೇಲೆ ಮೇಲು ಫೀಮೇಲ್ ಯಾವ್ದು ಚೆನ್ನಾಗಿರುತ್ತೆ ಅದು ಮಡಿಕೊಳ್ಳಿ, ಬೇಡ ಅಂದ್ರೆ ಸೇಲ್ ಮಾಡ್ತಾರೆ, ಪ್ರಾಫಿಟ್ ಮಾಡ್ತಾರೆ. ಪರವಾಗಿಲ್ಲ ಸರ್, ಮಾಡ್ಕೊಂಡು ಹೋದ್ರೆ ಲಾಭ ಐತೆ. ಟೆಕ್ನಿಕಲ್ ಆಗಿ ಮಾಡಿದ್ರೆ ಪ್ರಾಫಿಟ್. ಸುಮ್ಮನೆ ನಾನು ಫಾರ್ಮ್ ಮಾಡಿದ್ದೀನಿ, ನಾನು ಸಾಕ್ತೀನಿ, ಮೇವು ಕುಯ್ಕೊಂಬಂದು ಹಾಕ್ತೀನಿ, ನೋಡ್ತೀನಿ, ಮಾಡ್ತೀನಿ ಅಂದ್ರೆ ಸತ್ಯವಾಗ್ಲೂ ಹೇಳ್ತೀನಿ, ಫಾರಂ ಮಾಡಲೇಬೇಡಿ, ಲಾಸ್ ಮಾಡ್ಕೊಂಡು ಇಂಟ್ರೆಸ್ಟ್ ಇತ್ತು. ಬೆಳಿಗ್ಗೆ ಸಾಯಂಕಾಲ ಮಧ್ಯಾಹ್ನ 3 ಟೈಮು ಮರಿಗಳನ್ನೆಲ್ಲವೂ ಪ್ರತಿಯೊಂದು ಮರಿನೂ ಅಬ್ಸರ್ವ್ ಮಾಡಿ, ಮೇವು ತಿಂತಾ ಆಯ್ತಾ ಇಲ್ವಾ, ಏನಾಗೈತೆ ಅಬ್ಸರ್ವ್ ಮಾಡಬೇಕು. ಅದು ಕರೆಕ್ಟ್ ಫುಡ್ ಆಗಬೇಕು, ಮೇಂಟೆನೆನ್ಸ್ ಬೇಕೇ ಬೇಕು. ತಿಳ್ಕೋಬೇಕು, ಡಿ ವಾರ್ಮಿಂಗ್ ಮಾಡ್ಕೋಬೇಕು, ತಿಂಗಳಿಗೆ ಒಂದ್ಸಲ ಡಿ ವಾರ್ಮಿಂಗ್ ಮಾಡ್ಕೋಬೇಕು, 6 ತಿಂಗಳಿಗೆ ಒಂದ್ಸಲ ವ್ಯಾಕ್ಸಿನ್ ಹಾಕ್ಸ್ಕೋಬೇಕು. ಅದನ್ನೆಲ್ಲ ಕರೆಕ್ಟಾಗಿ ಫಾಲೋ ಅಪ್ ಮಾಡಿದ್ರೆ ಖಂಡಿತ ಇದ್ರಾಗ ಲಾಸ್ ಆಗಲ್ಲ, ಪ್ರಾಫಿಟ್ ಅಂತ ಖಂಡಿತ. ಓಕೆ ಸರ್, ಓಕೆ. ಇನ್ನು ಮುಂದೆ ಹೋಗ್ತಾ ಜಾಸ್ತಿನೇ ರೇಟ್ ಅಂತೂ ಕಮ್ಮಿ ಆಗಲ್ಲ, ಯಾವುದೇ ಕಾರಣಕ್ಕೂ ಕಮ್ಮಿ ಆಗಲ್ಲ. ಸಾಕೋದು ಕಮ್ಮಿ, ತಿನ್ನೋರು ಜಾಸ್ತಿ. ಇವತ್ತು ಒಂದು ಮರಿ ಹುಡ್ತಾ ಐತೆ ಅಂದರೆ 2-3 ಮರಿಯಿಂದ 4 ಮರಿ ಕಟ್ ಮಾಡ್ತಾ ಇದ್ದಾರೆ. ಅದರಿಂದ ಡಿಮ್ಯಾಂಡ್ ಅಂತೂ ತುಂಬ ಹೆವಿ ಇದೆ. ಇನ್ನು ಮುಂದಿನ ದಿನದಲ್ಲಿ ಇನ್ನೂ ಜಾಸ್ತಿ ಆಗುತ್ತೆ, ಕಮ್ಮಿ ಮಾತ್ರ ಆಗಲ್ಲ. ಪರವಾಗಿಲ್ಲ ಸರ್. ಈ ಹಿಕ್ಕಿ ಎಷ್ಟು ಒಂದು ವರ್ಷಕ್ಕೆ ಎಷ್ಟು ಟ್ರಿಪ್ ಸೇಲ್ ಮಾಡ್ತೀರೇನ್ರಿ? ಇವು ಎಷ್ಟು ಟ್ರಿಪ್ ಮಾಡ್ತೀರಿ? ನನಗೆ ನನ್ನ ತೋಟಕ್ಕೆಲ್ಲ ಹಾಕ್ಕೊಡ್ತೀನಿ, ನಾವು ಮೇವು ಬೆಳ್ಕೊಂಬಂದ್ರೆ ನನ್ನ ತೋಟಕ್ಕೆಲ್ಲ ಹಾಕೊಂತೀನಿ. ಇಯರ್ಲಿ ನಮ್ಮ 1.5 ಲಕ್ಷ ತನಕ ಸೇಲ್ ಮಾಡ್ತೀನಿ. 1.5 ಲಕ್ಷ ತನಕ? ಇಕ್ಕೆ 1.5 ಲಕ್ಷದ ಏನು ಸೇಲ್ ಮಾಡ್ತೀನಿ, ಆ ಸೇಲ್ ಮಾಡಿರೋ ದುಡ್ಡಿಗೆ ಮತ್ತೆ ಡ್ರೈ ಫುಡ್ ಒಣಮೇವು ಸ್ಟಾಕ್ ಮಾಡ್ಕೊಂತೀರಾ? ಅದು ತಿನ್ನುತ್ತೆ,
ಇಕ್ಕಿ ಹಾಕುತ್ತೆ, ನಾನು ತೋಟಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕಂತೀನಿ, ಮಿಕ್ಕಿದ್ ನಾನು ಸೇಲ್ ಮಾಡ್ತೀನಿ. ಸೇಲ್ ಮಾಡ್ತೀರಾ? ಆ ಸೇಲ್ ಮಾಡಿರೋ ದುಡ್ಡಲ್ಲಿ ಮತ್ತೆ ಅದಕ್ಕೆ ಫುಡ್ ಡ್ರೈ ಒಂದು ಫ್ರೂಟ್ಸ್. ವರ್ಷಕ್ಕೆ ಆಗುವಷ್ಟು ಫುಡ್ ಸ್ಟಾಕ್ ಮಾಡ್ತೀನಿ. ಹಾಂ 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 ಹಾಂ. ಡ್ರೈ ಫುಡ್ ಸ್ಟಾಕ್ ಮಾಡ್ತೀನಿ. ಓಕೆ ಸರ್. ಅದು ತಿನ್ನುತ್ತೆ, ಮರಿ ಡೆವಲಪ್ ಆಗುತ್ತೆ, ಮರಿ ನನಗೆ ಪ್ರಾಫಿಟ್ ಬರುತ್ತೆ. ಓಕೆ ಓಕೆ. ಅದಕ್ಕೆ ಫುಡ್ ಇರ್ಬೇಕಲ್ಲ ಮೇನ್. ಹೌದು 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 ಹೌದು. ಅಲ್ಲಿ ಫುಡ್ ಹಾಕ್ತಿವಿ, ಇಲ್ಲಿ ಕಸ ಬೀಳುತ್ತೆ, ಹಾಂ ಹಾಂ ಗೊಬ್ಬರ ಬರುತ್ತೆ, ಗೊಬ್ಬರ ಮಾರ್ತೀವಿ, ಮತ್ತೆ ಫುಡ್ಗೆ ಹಾಕ್ತೀವಿ. ಹಾಂ ನಿಜ ನಿಜ. ಸೊ ಫುಡ್ಡಿಂದು ಎಕ್ಸ್ಪೆನ್ಸಿವ್ ಮುಗೀತು. ಹಾಂ 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 ಹಾಂ. ಈ ಥರ ಡೆವಲಪ್ ಆಯ್ತಾ, ಮರಿ ನಮ್ಗೆ ಮರಿ ನಿಮ್ಗೆ ಸಿಗುತ್ತೆ. ಇದೇ ಪ್ರಾಫಿಟ್ ಸಿಗುತ್ತೆ. ಓಕೆ, ಈ ಥರ ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದ್ದೀರಿ ಸರ್? ಖಂಡಿತ. ಓಕೆ ಸರ್. ಓಕೆ. ಮತ್ತೆ ಅದನ್ನು ಮಾರ್ಕೊಂಡು ಇದನ್ನು ಮಾರ್ಕೊಂಡು ಮತ್ತೆ ಫುಡ್ ಇಲ್ಲ ಅಂತ ಮತ್ತೆ ಅದಕ್ಕೆ ದುಡ್ಡು, ಮತ್ತೆ ಬಂಡವಾಳ ಹಾಕು, ಅದೆಲ್ಲ ರಿಸ್ಕ್ ಆಗುತ್ತೆ. ಈ ಥರ ಓಪನ್ ಚೆಲ್ಲಿಂಗ್ ಇರುತ್ತೆ, ಕರೆಕ್ಟಾಗಿ ನೋಡ್ಕೊಂಡು ಮೇಂಟೈನ್ ಮಾಡ್ತೀವಿ. ಓಕೆ ಓಕೆ ಸರ್. ಓಕೆ ಸರ್, ಒಳ್ಳೆ ಮಾಹಿತಿ ಕೊಡ್ತೀರಾ, ತಮ್ಮ ಉತ್ಪೂರ್ವಕ ಧನ್ಯವಾದಗಳು. ಮತ್ತು ಇನ್ನೊಂದು ವಿಚಾರ ರೈತ ಬಾಂಧವರೇ, ನಿಮ್ಗೆ ಯಾರಾದರೂ ಮೇಕೆ ಹೋತ ಟಗರು ಮರಿ ಏನು ಬೇಕಾಯ್ತಪ್ಪ ಅಂದರೆ ನಮ್ಮ ಲಕ್ಷ್ಮಣವ್ರ ನಂಬರ್ ಹಾಕಿರ್ತೀನಿ, ಅವ್ರಿಗೆ ಫೋನ್ ಮಾಡಿಬಿಡಿ, ಒಂದು ಒಳ್ಳೆ ಬೆಲೆಗೆ ಕೊಡ್ತಾರೆ ಅಂತ ಹೇಳ್ತಾ ಮತ್ತೆ ಮುಂದಿನ ಸಿಗೋಣ. ರೈತ ಬಾಂಧವರು ಎಲ್ಲರಿಗೂ ನಮಸ್ಕಾರ.